ನುಡಿಗಳನ್ನು ಆಲಿಸೋಣ. ಶ್ರೀ ಗುರುಭ್ಯೋ ನಮಃ. ನಿಮ್ಮ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಅನಿಗಳೇ ಕಾಣಿಕೆ, ವನ್ನ ಚಂದಿರ ನೀಲಿ ತಾರೆಗೂ ಒಂದಲಾರದು ನಿಮ್ಮೆಲ್ಲರ ಈ ಕನ್ನಡದ ಪ್ರೀತಿಯ ಹೋಲಿಕೆ. ಸ್ನೇಹಿತರೆ, ಕನಸು ಜೀವನಕ್ಕೆ ಸ್ಫೂರ್ತಿ, ನಂಬಿಕೆ ಕೆಲಸಕ್ಕೆ ಸ್ಫೂರ್ತಿ, ಪ್ರೀತಿ ಹೃದಯಕ್ಕೆ ಸ್ಫೂರ್ತಿ. ನಿಮ್ಮ ತಾಳ್ಮೆ ಇದೆಯಲ್ಲ, ನಮಗೆ ಇನ್ನೊಂದು 30 ನಿಮಿಷ ಕೊಟ್ಟರೆ ನಿಜವಾಗಲೂ ಸ್ಫೂರ್ತಿ ಆಗತ್ತೆ. ಇಂದು ಸಾಹಿತ್ಯ ವಿಚಾರ ವೇದಿಕೆ ಗಿರಿನಗರ ಬೆಂಗಳೂರು ವತಿಯಿಂದ ಡಾಕ್ಟರ್ ರೇಖಾ ಜಗನ್ಮೋಹನ್ ಅವರ ಭಾರತೀಯ ಪರಂಪರೆ ಸಂಸ್ಕೃತಿ ಹಬ್ಬಗಳು, ಇಂದು ಪಾರ್ಸಾರ್ಥಿ ವಿಠಲದಾಸರು ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿದರು. ಮೊದಲಿಗೆ ಪ್ರೀತಿಯ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸ್ತಾ, ಸ್ನೇಹಿತರೆ, ಇವತ್ತಿನ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಯೋಗ ವಿಶ್ವವಿದ್ಯಾಲಯದ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಯೋಗಿ ದೇವರಾಜ್ ಅವರು. ನಾನು ಫೋನ್ ಮಾಡಿದಾಗೆಲ್ಲ ಅವರು ಯಂಗ್ ಏಜ್ ಆಗೇ ಇರ್ತಾರೆ ನೋಡಿ, ಈಗಲೂ ಹಂಗೆ ಇದ್ದಾರೆ. ನಾವು ಫೋನ್ ಮಾಡಿದಾಗೆಲ್ಲ ಅವರು ಯಂಗ್ ಏಜ್ ಆಗಿರ್ತಾರೆ. ಅವ್ರು ನೋಡಿದ್ರೆ ವಯಸ್ಸಾಗಿದೆ ಅಂತ ಅನಿಸೋದೇ ಇಲ್ಲ, ಯಾಕೆಂದರೆ ಯೋಗ ಮಾಡಿ ಅವರು ಇನ್ನೂ ತರುಣರಾಗೇ ಇದ್ದಾರೆ. ಖುಷಿ ಅನಿಸುತ್ತೆ. ಹಾಗೆ ಇನ್ನೊಬ್ಬರು ತರುಣರಿದ್ದಾರೆ ನಮಗೆ, ಅವ್ರಿಗಿಂತ ಚಿಕ್ಕವರು, 38 ವರ್ಷ ಅವ್ರಿಗೆ. 18 PhDಗಳನ್ನು ಮಾಡಿದ್ದಾರೆ ನಮ್ಮ ಡಾಕ್ಟರ್ ರಾಜಶೇಖರ್ ರೆಡ್ಡಿ ಅವರು. ಅವ್ರು ನೋಡಿ, ಅವ್ರ ವಯಸ್ಸು ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಎಷ್ಟು ಸರ್ ಆ್ಯಕ್ಚುಲಿ ವಯಸ್ಸು? ಅಲ್ಲ, ಅವ್ರು ಮಾಡ್ತಾರೆ, ಆಮೇಲೆ ನನಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇರೋದು. ಹೇಳಬಾರ್ದು ಅಂತಿದ್ದಾರೆ. ನಾವು ಕೇಳಬಾರ್ದಂತೆ. ಆದರೆ ನಾನು 38-40 ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಆ ವಯಸ್ಸು ಅವ್ರಿಗಿದೆ. ಅಷ್ಟು ಮನಸ್ಸು ಪರಿಶುದ್ಧ ಅಂತ. ಅವ್ರು ಯಾವಾಗಲೂ ವಿಮಲನೆ, ಪರಿಶುದ್ಧವಾಗಿರ್ತಾರೆ. ಕಾಣುತ್ತೆ ಸರ್? ಕಾಣೋದಿಲ್ಲ. ಅಂತಹ ನಿಜವಾಗಲೂ ಚಿರಯುವಕ ಅಂದ್ರೂ ತಪ್ಪಾಗಲಾರದು. ಯಾಕೆಂದರೆ ಆ ವೈದ್ಯರ ಮನಸ್ಸು ಆ ಥರ ಇದೆ. ಹಾಗೆ ವೇದಿಕೆ ಮೇಲೆ ಮತ್ತೊಬ್ಬರು ಕೂರ್ತಿದ್ದಾರೆ, ರಾಜಲಕ್ಷ್ಮಿ ಪಾರ್ಸಾರ್ಥಿ ಅವರು, ವಿಮರ್ಶಕರವರು. ಎಷ್ಟು ಸೂಕ್ಷ್ಮ ಅಂದರೆ ತುಂಬ ಸೂಕ್ಷ್ಮ. ನಾನು ಯಾವಾಗಲೂ ಅವ್ರನ್ನ ಗಮನಿಸ್ತಾ ಇರ್ತೀನಿ. ಅವರು ಇಲ್ಲಿ ಕೂತಾಗಲ್ಲ, ಅಲ್ಲಿ ಪ್ರೇಕ್ಷಕರ ಕೂತಾಗ ಪ್ರತಿಯೊಬ್ಬರ ಮಾತುಗಳನ್ನು ಭಾಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ನಮ್ಮ ರಾಜಲಕ್ಷ್ಮಿ ಮೇಡಮ್ನವರು. ಭಾಳ ಸಂತೋಷ ಮೇಡಮ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಹೃದಯದ ಸಂತೋಷ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹೃದಯ ಮಿತ್ರರು ಸಹ ನೀವೆಲ್ಲರೂ ಆಗಮಿಸಿದಿರ. ನಮ್ಮ ರೇಖಾ ಜಗನ್ಮೋಹನ್ ಅವರ ಕುಟುಂಬ ವರ್ಗದವರು, ಸ್ನೇಹಿತರು, ಆತ್ಮೀಯರು ಎಲ್ಲರೂ, ಹಾಗೆ ನಮ್ಮ ಸ್ನೇಹಿತರು ಸಹ ಎಲ್ಲರೂ ಆಗಮಿಸಿದ್ದಾರೆ. ಡಾಕ್ಟರ್ ರಾಮಮೂರ್ತಿ ಶರ್ಮಾ ಅವರು ಸರ್ ಇತ್ತೀಚೆಗೆ ಒಂದು ಅದ್ಭುತವಾದಂಥ ಕಾವ್ಯ ಬರೆದಿದ್ದಾರೆ ಸರ್, ಶಂಕರಾಚಾರ್ಯರ ಬಗ್ಗೆ, ನಿಜವಾಗ್ಲೂ ಭಾಳ ಅದ್ಭುತವಾದದ್ದು. ಆಮೇಲೆ ಹೇಮಾ ಅವರು ಬಂದಿದ್ದಾರೆ, ನಮ್ಮ ವಿಜಯ ಕಾಲೇಜಿನ. ಜೊತೆಗೆ ನಮ್ಮ ಭಾರತಿ ರಮಣ ಅವರು ಬಂದಿದ್ದಾರೆ. ನಮ್ಮೆಲ್ಲ ಸಹೃದಯ ಮಿತ್ರರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ಡಾಕ್ಟರ್ ರೇಖಾ ಜಗನ್ಮೋಹನ್ ಅವರು. ನಿಜವಾಗಲೂ ತುಂಬ ಸಂತೋಷದಲ್ಲಿ ಇರುವಂಥವ್ರು ಇವತ್ತು. ಒಂದು ಕಾಲದಲ್ಲಿ ಗಂಡಿನ ಹಿಂದೆ ಹೆಣ್ಣಿರ್ತಾರೆ ಅಂತಿದ್ರು, ಸತ್ಯ. ಆದರೆ ಇವತ್ತು ಹೆಣ್ಣಿನ ಹಿಂದೆ ಗಂಡಿದ್ದಾರೆ, ಅವರೇ ಮಿಸ್ಟರ್ ಜಗನ್ಮೋಹನ್ ಅವರು.
ಇವತ್ತಿನ ಈ ಸಮಾರಂಭಕ್ಕೆ ಜಗನ್ಮೋಹನವರು ಸಹ ಒಂದು ರೀತಿಯಲ್ಲಿ ಕಾರಣ. ಸರ್, ತಾವು ದಯವಿಟ್ಟು ವೇದಿಕೆಗೆ ಬಂದು ಒಂದು ಪುಸ್ತಕವನ್ನು ಸ್ವೀಕರಿಸ್ಬೇಕು ಸರ್ ನಮ್ಮ ಗುರುಗಳ ಕೈಯಿಂದ. ಏಕೆಂದರೆ ಇದಕ್ಕೆಲ್ಲ ನೀವು ಒಂದು ಒತ್ತಾಸೆಯನ್ನು ಕೊಟ್ಟಿರೋದ್ರಿಂದಲೇ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ನೀವು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಗುರುಗಳಿಂದ ಒಂದು ಕಿರು ಪುಸ್ತಕವನ್ನು, ನಿಮ್ಮ ಶ್ರೀಮತಿಯವರ ಪುಸ್ತಕವನ್ನೇ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಪ್ರಭುದೇವ ಒಂದು ಮಾತನ್ನು ಹೇಳ್ತಾನೆ. ಎಷ್ಟೋ ಜನಕ್ಕೆ ಪ್ರಭುದೇವ ಅನ್ನೋದು ರಾಮಮೂರ್ತಿ ಗೊತ್ತು, ಎಷ್ಟೋ ಜನ ಗೊತ್ತಿಲ್ಲ. ಪ್ರಭುದೇವ ಯಾರು ಅಂದರೆ ಇನ್ನೊಂದು 5 ನಿಮಿಷ ಅಲ್ಲ ಸರ್? ಹಾಂ, ಪ್ರಭುದೇವ ಎಷ್ಟೋ ಜನ ನನ್ನ ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ಕೇಳ್ತಾ ಇರ್ತೀನಿ. ಪ್ರಭುದೇವ ಅಂತ ವಿಚಾರ ಬಂದಾಗ ಪ್ರಭುದೇವ ಯಾರು ಗೊತ್ತಾ ಅಂತಂದರೆ ಮಕ್ಕಳೆಲ್ಲ ಹೇಳ್ತಿರ್ತಾರೆ, ಸರ್ ನೃತ್ಯಗಾರ ಸರ್, ಸರ್ ನಟ ಅಲ್ವಾ ಸರ್, ನಿರ್ದೇಶಕ ಅಲ್ವಾ ಅಂತಿರ್ತಾರೆ. ಇಲ್ಲಪ್ಪ, ನಾನು 21ನೇ ಶತಮಾನದ ಪ್ರಭುದೇವ ಹೇಳ್ತಾ ಇಲ್ಲ, ಅದನ್ನು ತಿರ್ಗಾಮರ್ಗ ಮಾಡಿ ಅಂದರೆ ಯಾವ ಶತಮಾನ ಸರ್ ಅಂತಾರೆ. ನೀವೇ ಯೋಚನೆ ಮಾಡಿ, ತಿರ್ಗಾಮರ್ಗ ಮಾಡಿದ್ರೆ ಎಷ್ಟನೇ ಶತಮಾನ ಅಂದರೆ 12 ಅಂತಾರೆ. ಆಗ 12ನೇ ಶತಮಾನದ ಪ್ರಭುದೇವದ ಬಗ್ಗೆ ನಾವು ಮಾತಾಡ್ತಿರೋದು ಅಂತ ಹೇಳ್ತೀನಿ. ಅಂದರೆ ಪ್ರಭುದೇವ ಒಂದು ಮಾತನ್ನು ಹೇಳ್ತಾರೆ, ಇಂದಿನ ಹೆಜ್ಜೆಯನ್ನು ಅರಿಯೋದಲ್ಲದೆ ಇಂದಿನ ಹೆಜ್ಜೆಯನ್ನು ಅರಿಯಲು ಸಾಧ್ಯವಿಲ್ಲ. ಅದೇ ಈ ರೇಖಾ ಜಗನ್ಮೋಹನ್ ಅವರ ಈ ಪುಸ್ತಕ. ನಾವು ಇವತ್ತಿನ ಈ ಹೆಜ್ಜೆಯನ್ನು ತಿಳ್ಕೊಳ್ಬೇಕು ಅಂತಂದರೆ ನಾವು ರೇಖಾ ಜಗನ್ಮೋಹನ್ ಅವರ ಕೃತಿಯನ್ನು ಓದಲೇಬೇಕು. ಸಂಸ್ಕೃತಿ, ಸಂಸ್ಕಾರ, ಪರಂಪರೆ ಮನುಷ್ಯನಿಗೆ ಬಹಳ ಮುಖ್ಯ. ನಾವೆಲ್ಲೂ ಹೋಗ್ಬೇಕಾದಿಲ್ಲ ರೀ. 50 ವರ್ಷಗಳಿಂದ ದಾಸ ಸಾಹಿತ್ಯ ಸೇವೆಯನ್ನು ಮಾಡ್ತಿರುವಂತಹ ವಿಠಲ ದಾಸರಿಗಿಂತ ಬೇರೆಯವ್ರು ಬೇಕಂದ್ರೆ ಸಂಸ್ಕೃತಿನ ನಮಗೆ? ಅದಕ್ಕಿಂತ ಬೇಕಾ ನಮಗೆ? ಆ ಗುರುಗಳಿಗಿಂತ ಬೇಕಾ? ಎಷ್ಟು ಅನರ್ಘ್ಯ ರತ್ನ ಅದು, ನಿಜವಾಗಲೂ ಭಾಳ ಮೆಚ್ಚಬೇಕಾದ್ದು. ಎಷ್ಟೋ ಸಂದರ್ಭದಲ್ಲಿ ಅವ್ರನ್ನ 2020 ನೋಡಬೇಕು ಅನಿಸ್ತಿತ್ತು, ಆದರೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅವ್ರ ಮನೆಗೆ ಭಯ, ನಿಜವಾಗ್ಲೂ ಯಾರನ್ನೂ ಬಿಡ್ತಿರ್ಲಿಲ್ಲ. ಅವಾಗ ನಾವು ಎಷ್ಟೋ ಸಂದರ್ಭದಲ್ಲಿ ಇವರು ಫೋನ್ ಮಾಡಿ ಕೇಳ್ತಿದ್ದೆ, ಸರ್ ನೀವು ಯಾವಾಗ ವಾಕಿಂಗ್ ಬರ್ತೀರಾ ಅಂತ. ಅವ್ರ ಜೊತೆ ಮಾತಾಡಿದ್ರೆ ನಮ್ಗೊಂಥರ ಶಕ್ತಿ, ಒಂದು ಧೈರ್ಯ, ಆ ಪುಷ್ಟಿ ಅದು ಬರುತ್ತೆ ಅಂತ ಅಷ್ಟೇ, ಇನ್ನೇನಲ್ಲ. ಯಾಕೆಂದರೆ ಅವ್ರ ಆಶೀರ್ವಾದ ಮಾಡೋ ನಾವೆಲ್ಲೋ ಇರ್ತೀವಿ. ಅದಕ್ಕೆ ನಾನು ಒಬ್ಬ ಸಾಕ್ಷಿನೇ. ನಿಜವಾಗ್ಲೂ ನಾನು PhD ಮುಗಿದ ಮೇಲೆ ಸಾಕಷ್ಟು ರೀತಿಯಲ್ಲಿ ನನಗೆ ಪ್ರೋತ್ಸಾಹವನ್ನು ಮಾಡಿದರೆ ವಿಠಲದಾಸರು. ಅಂಥ ನಿಧಿಗಿಂತ ನಮಗೆ ಬೇರೆ ನಿಧಿ ಬೇಕಾಗಿಲ್ಲ ಸ್ನೇಹಿತರೆ. ಅದು ಸಂಸ್ಕೃತಿ ಅಂತಂದರೆ, ಅದು ಸಂಸ್ಕಾರ ಅಂತಂದರೆ ನಾವು ಅದನ್ನೆಲ್ಲವನ್ನು ಅರಗಿಸ್ಕೊಳ್ಳೋದಿದೆಯಲ್ಲ ಬಹಳ ಮುಖ್ಯವಾಗಿ. ಏಕೆಂದರೆ ಅವರ ನಡೆನುಡಿಯನ್ನು ನಾವೆಲ್ಲರೂ ಪೂರ್ತಿ ಅನುಸರಿಸಬಹುದು, ಸ್ವಲ್ಪನಾದರೂ ಅದನ್ನು ಅರಗಿಸ್ಕೊಂಡ್ರೆ ನಾವೆಲ್ಲೋ ಇರ್ತೀವಿ. ಅದಕ್ಕೆ ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು, ಎತ್ತಣದೆತ್ತ ಸಂಬಂಧವಯ್ಯ, ನನಗೂ ಅವ್ರಿಗೂ ಎತ್ತಣದೆತ್ತ ಸಂಬಂಧವಯ್ಯ. ಅದೇನು ನಮ್ಮ ಪುಣ್ಯ ರೀ, ನಿಜವಾಗ್ಲೂ ಅದು ಪೂರ್ವಜನ್ಮದ ಪುಣ್ಯನೇ. ಅಂಥವರ ಪ್ರೀತಿ, ಸಂಸ್ಕಾರ ನಮಗೆಲ್ಲ ದೊರೆತಿರುವಂಥದ್ದು ಒಂದು 7 ಜನ್ಮದ ಪುಣ್ಯನೇನು ಅಂತ ಅನಿಸುತ್ತೆ. ಅದಕ್ಕೆ ಆ ಸಂಬಂಧದ ಬೆಲೆ ಇದೆಯಲ್ಲ, ಅದು ಉಳಿಸ್ಕೊಳ್ಬೇಕು ನಾವೆಲ್ಲ. ಏಕೆಂದರೆ ಅಂಥ ಸಂಸ್ಕೃತಿ, ಸಂಸ್ಕಾರ ಇದ್ದರೆ ನಾವೆಲ್ಲರೂ ಬೆಳೆಯೋದಕ್ಕೆ ಸಾಧ್ಯತೆ ಇರುವಂಥದ್ದು. ಅದು ಅವರಲ್ಲಿ ಸಾಕಷ್ಟು ರೀತಿಯಾದಂಥ ಅಡ್ಕೊಂಡಿದೆ. ಸ್ನೇಹಿತರೆ, ಇನ್ನೊಂದು ನಮ್ಮ ಸಂಚಾಲಕರು ನೋಡ್ತಾ ಇದ್ದಾರೆ, ಸರ್ ನಿಮ್ಮದು ಸಮಯ ಮುಗಿತಾ ಬಂತು ಅಂತ. ಹೆಚ್ಚು ಮಾತಾಡಬೇಕು ಅಂತ ಅನಿಸುತ್ತೆ, ಆದರೆ ಸಮಯದ ಅಭಾವದಿಂದ ಮಾತಾಡೋದಕ್ಕಾಗಲ್ಲ. ಆದ್ದರಿಂದ ನೀವೆಲ್ಲಾದರೂ ಇರಿ, ಹೇಗಾದರೂ ಇರಿ, ಎಂದೆಂದಿಗೂ ನೀವು ಕನ್ನಡದ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ, ಈ ಹಬ್ಬಗಳನ್ನು ಯಾವತ್ತೂ ಮರಿಬೇಡಿ. ಇದೇ ನಮ್ಮನ್ನು ಎಲ್ಲನ್ನ ಕೊಂಡೊಯ್ಯುವಂಥದ್ದು ಕಾಲ ಅನ್ನೋಂಥದ್ದು. ಯಾಕೆಂದರೆ ಇವತ್ತು ಪಾಶ್ಚಿಮಾತ್ಯರು ನಮ್ಮ ಈ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಭಾಳಷ್ಟು ಇಷ್ಟಪಡ್ತಾರೆ ಅನ್ನುವಂಥದ್ದು ಅಂತ. ಯೋಗ ವಿಶ್ವವಿದ್ಯಾಲಯದವರು ಇದಕ್ಕೆ ಡಾಕ್ಟರೇಟ್ ಪದವಿಯನ್ನು ಸಹ ಕೊಟ್ಟಿದ್ದಾರೆ. ಯಾಕೆಂದರೆ ಯೋಗ ವಿಶ್ವವಿದ್ಯಾಲಯ ಸಂಸ್ಕೃತಿ, ಪರಂಪರೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದೆ ಯೋಗ ವಿಶ್ವವಿದ್ಯಾಲಯ. ನಿಜವಾಗಲೂ ಸಾಕಷ್ಟು ಜನಕ್ಕೆ ಇವತ್ತು ಆ ವಿಶ್ವವಿದ್ಯಾಲಯ ಪದವಿಯನ್ನು ಕೊಟ್ಟಿದೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಈ ಪುಸ್ತಕವನ್ನು ಕೊಂಡು ಓದಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಿಮ್ಮ ಮನಸ್ಸುಗಳೆಲ್ಲ ಕುಸುಮವಾಗಿ, ನಿಮ್ಮ ಪ್ರತಿಭೆ ಪರಿಮಳವಾಗಿ, ನಿಮ್ಮ ತಾಳ್ಮೆ ಎಲ್ಲ ನನಗೆ ಅಲಂಕಾರವಾಗಲಿ ಅಂತ ಕೇಳ್ಕೊತಾ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ.